ಆ ಏರಿಯಾದ ಜನರು ಜೀವ ಜಲಕ್ಕಾಗಿ ಪರದಾಡುವಂತಾಗಿದೆ. ಕಾವೇರಿ ನೀರಿನ ಸಂಪರ್ಕ ಇದ್ರೂ ನಲ್ಲಿಗಳಲ್ಲಿ ನೀರು ಮಾತ್ರ ಬರ್ತಾ ಇಲ್ಲ. ಆದ್ರೆ ಈ ನಡುವೆ ಅಲ್ಲಿನ ಜನರಿಗೆ ಜಲಮಂಡಳಿ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ. ಇದರಿಂದ ಅಲ್ಲಿನ ಜನರು ಕೆರಳಿ ಕೆಂಡವಾಗಿದ್ದಾರೆ. ಕಾವೇರಿ ನೀರು ಬರ್ತಿಲ್ಲ, ಬಿಲ್ ಮರೆತಿಲ್ಲ. ಜಲಮಂಡಳಿ ಎಡವಟ್ಟಿಗೆ ಜನ ಕಂಗಾಲು. ನಿಮಗೂ ವಾಟರ್ ಬಿಲ್ ಬಂತ? ಎಷ್ಟು ಬಂದಿದೆ? ಹೋಗ್ಲಿ, ನಲ್ಲಿಯಲ್ಲಿ ನೀರಾದ್ರೂ ಬರ್ತಿದ್ಯಾ? ಹೀಗಂತ ಹೆಮ್ಮಿಗೆಪುರ ವಾರ್ಡ್ನ ಆದಿತ್ಯ ಲೇಔಟ್ನ ಜನ ಪ್ರತಿದಿನ ಚರ್ಚೆ ನಡೆಸುತ್ತಿದ್ದಾರೆ. ಆದರೆ ಭಾರದ ಕಾವೇರಿ ನೀರಿಗೆ ಬಿಲ್ ಬರ್ತಿದೆ. 2022ರ ಫೆಬ್ರವರಿ ತಿಂಗಳಲ್ಲಿ ಆದಿತ್ಯ ಬಡಾವಣೆಯ ಮನೆಗೆ ಕಾವೇರಿ ನೀರು ಪೈಪ್ ಕನೆಕ್ಷನ್ ಕೊಡಲಾಗಿದೆ. ಮನೆಗೆ ಡೆಪಾಸಿಟ್ ಚಾರ್ಜ್ ಅಂತ 1 ರಿಂದ 3 ಲಕ್ಷ ರೂಪಾಯಿ ತನಕ ಹಣವೂ ಕಟ್ಟಿದ್ರು. ಹೀಗೆ ಹಣ ಕಟ್ಟಿ 2.5 ವರ್ಷ ಕಳೆದಿದೆ. ಆದ್ರೆ ಒಂದು ಹನಿ ನೀರು ಕೂಡ ಬರ್ತಿಲ್ಲ. ಇದು ಸಾಲದೆಂಬಂತೆ ಕೊಡದ ನೀರಿಗೆ ಈಗ ಜಲಮಂಡಳಿ ಬಿಲ್ ಕೂಡ ಕಳಿಸಿದೆ. 2022 ಫೆಬ್ರವರಿಗೆ ಕನೆಕ್ಷನ್ ಕೊಟ್ರು. ಮೀಟರ್ಗೆ ಡಿಪಾಸಿಟ್ ಇಲ್ಲಿ ಎಲ್ಲಾ ಕಡೆನೂ ಅಂದ್ರೆ ಒಂದೊಂದು ಸೈಟ್ ಮೇಲೆ 3 ಮನೆ ಇದ್ರೆ ಅಂದ್ರೆ ಇದ್ರ ಮೇಲೆ 1 ಲಕ್ಷದಿಂದ 3 ಲಕ್ಷ ತನಕನೂ ಕೊಟ್ಟಿದೀವಿ. ಇವಾಗ ನಾವೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ ಡಿಪಾಸಿಟ್ ತಗೊಂಡಿದ್ದಾರೆ ಫೆಬ್ರವರಿ 2022ರಲ್ಲಿ ಜಲಮಂಡಳಿ BWCS. ನಮಗೆ ಕಾವೇರಿ ನೀರು ಬರ್ತಿಲ್ಲ, ಆದ್ರೆ ಜಲಮಂಡಳಿ ಬಿಲ್ ಕಳಿಸೋದು ಮಾತ್ರ ಮರೆತಿಲ್ಲ ಅಂತ ಸ್ಥಳೀಯರು ಗರಂ ಆಗಿದ್ದಾರೆ. ನಮ್ಮ ಒಂದು ಬೀದಿಗೆ ನೀರು ಮಾತ್ರ ಒಂದು ನೀರಿನ ಭಾಗ್ಯ ಅಂತೂ ನಮ್ಗಿಲ್ಲ. ಸರ್ಕಾರ ಏನೇನೋ ಭಾಗ್ಯಗಳನ್ನ ಕೊಡ್ತಾ ಇದೆಯಂತೆ. ನಾವು ಕಾಯ್ತಾ ಇದೀವಿ ನೀರ್ ಭಾಗ್ಯ ಯಾವತ್ತಾರು ಸಿಗ್ಬೋದಾ ಅಂತ. 2022ರಲ್ಲಿ ನಾವು ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮ ಒಂದು ಮನೆಗೆ 30,000 ಖರ್ಚಾಗಿದೆ. ಹೀಗೆ ನಮ್ಮ ಎದುರುಗಡೆ ಮನೆಗಳೆಲ್ಲ 3 ಲಕ್ಷ, ಹೀಗೆ ಎಷ್ಟು ಮನೆಗಳಿದ್ಯೋ ಆ ಪ್ರಕಾರವಾಗಿ 2 ವರ್ಷ ಏನೂ ಇರ್ಲೇ ಇಲ್ಲ. ಬಿಲ್ಲು ಇರ್ಲಿಲ್ಲ, ನೀರು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಈಗ ಒಂದು 6 ತಿಂಗಳಿಂದ ಒಂದೊಂದು ಮನೆಗೂ ಒಂದೊಂದು ತರದ ಬಿಲ್ಲು ಬರ್ತಾ ಇದೆ. ಸದ್ಯ 300 ರಿಂದ 1,200 ರೂಪಾಯಿ ತನಕ ಬಿಲ್ ಬಂದಿದೆ. ಜಲಮಂಡಳಿ ಅನ್ಯಾಯ ಮಾಡ್ತಿದೆ ಅಂತ ಆದಿತ್ಯ ಲೇಔಟ್ ಜನರು ಆಕ್ರೋಶ ಹೊರಹಾಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ಏರಿಯಾದ ಜನರು ಜೀವ ಜಲಕ್ಕಾಗಿ ಪರದಾಡುವಂತಾಗಿದೆ. ಕಾವೇರಿ ನೀರಿನ ಸಂಪರ್ಕ ಇದ್ರೂ ನಲ್ಲಿಗಳಲ್ಲಿ ನೀರು ಮಾತ್ರ ಬರ್ತಾ ಇಲ್ಲ. ಆದ್ರೆ ಈ ನಡುವೆ ಅಲ್ಲಿನ ಜನರಿಗೆ ಜಲಮಂಡಳಿ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ. ಇದರಿಂದ ಅಲ್ಲಿನ ಜನರು ಕೆರಳಿ ಕೆಂಡವಾಗಿದ್ದಾರೆ. ಕಾವೇರಿ ನೀರು ಬರ್ತಿಲ್ಲ, ಬಿಲ್ ಮರೆತಿಲ್ಲ. ಜಲಮಂಡಳಿ ಎಡವಟ್ಟಿಗೆ ಜನ ಕಂಗಾಲು. ನಿಮಗೂ ವಾಟರ್ ಬಿಲ್ ಬಂತ? ಎಷ್ಟು ಬಂದಿದೆ? ಹೋಗ್ಲಿ, ನಲ್ಲಿಯಲ್ಲಿ ನೀರಾದ್ರೂ ಬರ್ತಿದ್ಯಾ? ಹೀಗಂತ ಹೆಮ್ಮಿಗೆಪುರ ವಾರ್ಡ್ನ ಆದಿತ್ಯ ಲೇಔಟ್ನ ಜನ ಪ್ರತಿದಿನ ಚರ್ಚೆ ನಡೆಸುತ್ತಿದ್ದಾರೆ. ಆದರೆ ಭಾರದ ಕಾವೇರಿ ನೀರಿಗೆ ಬಿಲ್ ಬರ್ತಿದೆ. 2022ರ ಫೆಬ್ರವರಿ ತಿಂಗಳಲ್ಲಿ ಆದಿತ್ಯ ಬಡಾವಣೆಯ ಮನೆಗೆ ಕಾವೇರಿ ನೀರು ಪೈಪ್ ಕನೆಕ್ಷನ್ ಕೊಡಲಾಗಿದೆ. ಮನೆಗೆ ಡೆಪಾಸಿಟ್ ಚಾರ್ಜ್ ಅಂತ 1 ರಿಂದ 3 ಲಕ್ಷ ರೂಪಾಯಿ ತನಕ ಹಣವೂ ಕಟ್ಟಿದ್ರು. ಹೀಗೆ ಹಣ ಕಟ್ಟಿ 2.5 ವರ್ಷ ಕಳೆದಿದೆ. ಆದ್ರೆ ಒಂದು ಹನಿ ನೀರು ಕೂಡ ಬರ್ತಿಲ್ಲ. ಇದು ಸಾಲದೆಂಬಂತೆ ಕೊಡದ ನೀರಿಗೆ ಈಗ ಜಲಮಂಡಳಿ ಬಿಲ್ ಕೂಡ ಕಳಿಸಿದೆ. 2022 ಫೆಬ್ರವರಿಗೆ ಕನೆಕ್ಷನ್ ಕೊಟ್ರು. ಮೀಟರ್ಗೆ ಡಿಪಾಸಿಟ್ ಇಲ್ಲಿ ಎಲ್ಲಾ ಕಡೆನೂ ಅಂದ್ರೆ ಒಂದೊಂದು ಸೈಟ್ ಮೇಲೆ 3 ಮನೆ ಇದ್ರೆ ಅಂದ್ರೆ ಇದ್ರ ಮೇಲೆ 1 ಲಕ್ಷದಿಂದ 3 ಲಕ್ಷ ತನಕನೂ ಕೊಟ್ಟಿದೀವಿ. ಇವಾಗ ನಾವೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ ಡಿಪಾಸಿಟ್ ತಗೊಂಡಿದ್ದಾರೆ ಫೆಬ್ರವರಿ 2022ರಲ್ಲಿ ಜಲಮಂಡಳಿ BWCS. ನಮಗೆ ಕಾವೇರಿ ನೀರು ಬರ್ತಿಲ್ಲ, ಆದ್ರೆ ಜಲಮಂಡಳಿ ಬಿಲ್ ಕಳಿಸೋದು ಮಾತ್ರ ಮರೆತಿಲ್ಲ ಅಂತ ಸ್ಥಳೀಯರು ಗರಂ ಆಗಿದ್ದಾರೆ. ನಮ್ಮ ಒಂದು ಬೀದಿಗೆ ನೀರು ಮಾತ್ರ ಒಂದು ನೀರಿನ ಭಾಗ್ಯ ಅಂತೂ ನಮ್ಗಿಲ್ಲ. ಸರ್ಕಾರ ಏನೇನೋ ಭಾಗ್ಯಗಳನ್ನ ಕೊಡ್ತಾ ಇದೆಯಂತೆ. ನಾವು ಕಾಯ್ತಾ ಇದೀವಿ ನೀರ್ ಭಾಗ್ಯ ಯಾವತ್ತಾರು ಸಿಗ್ಬೋದಾ ಅಂತ. 2022ರಲ್ಲಿ ನಾವು ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮ ಒಂದು ಮನೆಗೆ 30,000 ಖರ್ಚಾಗಿದೆ. ಹೀಗೆ ನಮ್ಮ ಎದುರುಗಡೆ ಮನೆಗಳೆಲ್ಲ 3 ಲಕ್ಷ, ಹೀಗೆ ಎಷ್ಟು ಮನೆಗಳಿದ್ಯೋ ಆ ಪ್ರಕಾರವಾಗಿ 2 ವರ್ಷ ಏನೂ ಇರ್ಲೇ ಇಲ್ಲ. ಬಿಲ್ಲು ಇರ್ಲಿಲ್ಲ, ನೀರು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಈಗ ಒಂದು 6 ತಿಂಗಳಿಂದ ಒಂದೊಂದು ಮನೆಗೂ ಒಂದೊಂದು ತರದ ಬಿಲ್ಲು ಬರ್ತಾ ಇದೆ. ಸದ್ಯ 300 ರಿಂದ 1,200 ರೂಪಾಯಿ ತನಕ ಬಿಲ್ ಬಂದಿದೆ. ಜಲಮಂಡಳಿ ಅನ್ಯಾಯ ಮಾಡ್ತಿದೆ ಅಂತ ಆದಿತ್ಯ ಲೇಔಟ್ ಜನರು ಆಕ್ರೋಶ ಹೊರಹಾಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ಏರಿಯಾದ ಜನರು ಜೀವ ಜಲಕ್ಕಾಗಿ ಪರದಾಡುವಂತಾಗಿದೆ. ಕಾವೇರಿ ನೀರಿನ ಸಂಪರ್ಕ ಇದ್ರೂ ನಲ್ಲಿಗಳಲ್ಲಿ ನೀರು ಮಾತ್ರ ಬರ್ತಾ ಇಲ್ಲ. ಆದ್ರೆ ಈ ನಡುವೆ ಅಲ್ಲಿನ ಜನರಿಗೆ ಜಲಮಂಡಳಿ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ.
ಇದರಿಂದ ಅಲ್ಲಿನ ಜನರು ಕೆರಳಿ ಕೆಂಡವಾಗಿದ್ದಾರೆ. ಕಾವೇರಿ ನೀರು ಬರ್ತಿಲ್ಲ, ಬಿಲ್ ಮರೆತಿಲ್ಲ. ಜಲಮಂಡಳಿ ಎಡವಟ್ಟಿಗೆ ಜನ ಕಂಗಾಲು. ನಿಮಗೂ ವಾಟರ್ ಬಿಲ್ ಬಂತ? ಎಷ್ಟು ಬಂದಿದೆ? ಹೋಗ್ಲಿ, ನಲ್ಲಿಯಲ್ಲಿ ನೀರಾದ್ರೂ ಬರ್ತಿದ್ಯಾ? ಹೀಗಂತ ಹೆಮ್ಮಿಗೆಪುರ ವಾರ್ಡ್ನ ಆದಿತ್ಯ ಲೇಔಟ್ನ ಜನ ಪ್ರತಿದಿನ ಚರ್ಚೆ ನಡೆಸುತ್ತಿದ್ದಾರೆ. ಆದರೆ ಭಾರದ ಕಾವೇರಿ ನೀರಿಗೆ ಬಿಲ್ ಬರ್ತಿದೆ. 2022ರ ಫೆಬ್ರವರಿ ತಿಂಗಳಲ್ಲಿ ಆದಿತ್ಯ ಬಡಾವಣೆಯ ಮನೆಗೆ ಕಾವೇರಿ ನೀರು ಪೈಪ್ ಕನೆಕ್ಷನ್ ಕೊಡಲಾಗಿದೆ. ಮನೆಗೆ ಡೆಪಾಸಿಟ್ ಚಾರ್ಜ್ ಅಂತ 1 ರಿಂದ 3 ಲಕ್ಷ ರೂಪಾಯಿ ತನಕ ಹಣವೂ ಕಟ್ಟಿದ್ರು. ಹೀಗೆ ಹಣ ಕಟ್ಟಿ 2.5 ವರ್ಷ ಕಳೆದಿದೆ. ಆದ್ರೆ 1 ಹನಿ ನೀರು ಕೂಡ ಬರ್ತಿಲ್ಲ. ಇದು ಸಾಲದೆಂಬಂತೆ ಕೊಡದ ನೀರಿಗೆ ಈಗ ಜಲಮಂಡಳಿ ಬಿಲ್ ಕೂಡ ಕಳಿಸಿದೆ. 2022 ಫೆಬ್ರವರಿಗೆ ಕನೆಕ್ಷನ್ ಕೊಟ್ರು. ಮೀಟರ್ಗೆ ಡಿಪಾಸಿಟ್ ಇಲ್ಲಿ ಎಲ್ಲಾ ಕಡೆನೂ ಅಂದ್ರೆ ಒಂದೊಂದು ಸೈಟ್ ಮೇಲೆ 3 ಮನೆ ಇದ್ರೆ ಅಂದ್ರೆ ಇದ್ರ ಮೇಲೆ 1 ಲಕ್ಷದಿಂದ 3 ಲಕ್ಷ ತನಕನೂ ಕೊಟ್ಟಿದೀವಿ. ಇವಾಗ ನಾವೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ ಡಿಪಾಸಿಟ್ ತಗೊಂಡಿದ್ದಾರೆ ಫೆಬ್ರವರಿ 2022ರಲ್ಲಿ ಜಲಮಂಡಳಿ BWCS. ನಮಗೆ ಕಾವೇರಿ ನೀರು ಬರ್ತಿಲ್ಲ, ಆದ್ರೆ ಜಲಮಂಡಳಿ ಬಿಲ್ ಕಳಿಸೋದು ಮಾತ್ರ ಮರೆತಿಲ್ಲ ಅಂತ ಸ್ಥಳೀಯರು ಗರಂ ಆಗಿದ್ದಾರೆ. ನಮ್ಮ ಒಂದು ಬೀದಿಗೆ ನೀರ್ ಮಾತ್ರ ಒಂದು ನೀರಿನ ಭಾಗ್ಯ ಅಂತ ನಮ್ಗಿಲ್ಲ. ಸರ್ಕಾರ ಏನೇನೋ ಭಾಗ್ಯಗಳನ್ನ ಕೊಡ್ತಾ ಇದೆಯಂತೆ. ನಾವು ಕಾಯ್ತಾ ಇದೀವಿ ನೀರ್ ಭಾಗ್ಯ ಯಾವತ್ತಾರು ಸಿಗ್ಬೋದಾ ಅಂತ. 2022ರಲ್ಲಿ ನಾವು ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮ ಒಂದು ಮನೆಗೆ 30,000 ಖರ್ಚಾಗಿದೆ. ಹೀಗೆ ನಮ್ಮ ಎದುರುಗಡೆ ಮನೆಗಳೆಲ್ಲ 3 ಲಕ್ಷ, ಹೀಗೆ ಎಷ್ಟು ಮನೆಗಳಿದೆಯೋ ಆ ಪ್ರಕಾರವಾಗಿ 2 ವರ್ಷ ಏನೂ ಇರ್ಲೇ ಇಲ್ಲ. ಬಿಲ್ಲು ಇರ್ಲಿಲ್ಲ, ನೀರು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಈಗ ಒಂದು 6 ತಿಂಗಳಿಂದ ಒಂದೊಂದು ಮನೆಗೂ ಒಂದೊಂದು ತರದ ಬಿಲ್ಲು ಬರ್ತಾ ಇದೆ. ಸದ್ಯ 300 ರಿಂದ 1,200 ರೂಪಾಯಿ ತನಕ ಬಿಲ್ ಬಂದಿದೆ. ಜಲಮಂಡಳಿ ಅನ್ಯಾಯ ಮಾಡ್ತಿದೆ ಅಂತ ಆದಿತ್ಯ ಲೇಔಟ್ ಜನರು ಆಕ್ರೋಶ ಹೊರಹಾಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸ್ ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಟ್ಯಾಂಕಿ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀನಿ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.